ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮಂಡ್ಯ ಜಿಲ್ಲಾ ಆಪ್ಕಾಮ್ಸ್ನ ನೂತನ ಜಿಲ್ಲಾಧ್ಯಕ್ಷರಾಗಿ ಯುಸಿ ಶೇಖರ್ ಅವರು ಆಯ್ಕೆಯಾಗಿದ್ದಾರೆ. ನಂತರ ವಾಹಿನಿ ಜೊತೆ ಮಾತನಾಡಿ ಜಿಲ್ಲೆಯಲ್ಲಿರುವಂತಹ ರೈತರ ಸಮಸ್ಯೆಗಳನ್ನು ಬಗೆಹರಿಸಿ ರೈತರಿಗೆ ಅನುಕೂಲವಾಗುವಂಥ ರೀತಿಯಲ್ಲಿ ನಮ್ಮ ಆಪ್ಕಾಮ್ಸ್ನಲ್ಲಿ ಬೆಂಬಲ ಬೆಲೆಯನ್ನು ನೀಡಲಾಗುವುದು. ಏನು 8ರಿಂದ 10 ವರ್ಷದಿಂದ ಏನು ಇದರಲ್ಲಿ ನಷ್ಟದಲ್ಲಿ ಹೋಗ್ತಾ ಇತ್ತು. ಆ ನಷ್ಟವನ್ನು ತಪ್ಪಿಸಿ ಈಗ ಇತ್ತೀಚೆಗೆ ಈಗ 1 ವರ್ಷದಿಂದ ಈಚೆಗೆ ಲಾಭ ಬರ್ತಾ ಇದೆ. ಆ ಲಾಭವನ್ನು ಪುನಃ ಮುಂದುವರ್ಸ್ಕೊಂಡು ಹೋಗಬೇಕು, ಆಪ್ಕಾಮ್ಸ್ನ ಅಭಿವೃದ್ಧಿ ಮಾಡಬೇಕು. ಇನ್ನೂ ಎಲ್ಲ ಮಂಡ್ಯ ಜಿಲ್ಲೆಯಾದ್ಯಂತ ಎಲ್ಲ ಕೇಂದ್ರಗಳಲ್ಲೂ ಕೂಡ ಆಪ್ಕಾಮ್ಸ್ ಮಳಿಗೆನ ತೆರೆಯಬೇಕು. ರೈತರಿಗೆ ಮತ್ತು ಗ್ರಾಹಕರಿಗೆಲ್ಲ ಅನುಕೂಲ ಆಗಬೇಕು. ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡಲಿಕ್ಕೆ ಎಲ್ಲ ನಿರ್ದೇಶಕರ ಒಡಗೂಡಿ ಕೆಲಸ ಮಾಡಲಿಕ್ಕೆ ಕೂಡ ನಾನು ಇಷ್ಟಪಡ್ತಾ ಇದ್ದೀನಿ. ಇಷ್ಟು ಹೇಳಲಿಕ್ಕೆ ನಾನು ಸಂತೋಷ. ಸರ್, ಹಿಂದಿಂದ ಆಡಳಿತಾವಧಿನಲ್ಲಿ ಕುಂಠಿತಗೊಂಡಿತ್ತು ಕೆಲಸ, ಬಟ್ ನಿಮ್ಮ ಅಧಿಕಾರ ವಹಿಸ್ಕೊಂಡ್ಮೇಲೆ ನಿಮ್ಮ ಜವಾಬ್ದಾರಿಗಳೇನು ಸರ್? ಅದೇ ಈಗ ಏನಂತಂದ್ರೆ ನಾವು ಎಲ್ಲ ರೈತರುಗಳಿಂದ ಬರುವಂಥ ಏನು ಹಣ್ಣುಗಳಿದೆ ಅದನ್ನು ಒಳ್ಳೆ ಗುಣಮಟ್ಟದ ಹಣ್ಣನ್ನು ಖರೀದಿ ಮಾಡಿ ಗ್ರಾಹಕರಿಗೆ ಒಂದು ಸ್ವಲ್ಪ ಕಮ್ಮಿ ಬೆಲೆಯಲ್ಲಿ ಕೊಡಬೇಕು. ಆ ನಿಟ್ಟಿನಲ್ಲಿ ಮತ್ತು ಸಂಸ್ಥೆನೂ ಕೂಡ ಅಭಿವೃದ್ಧಿಯತ್ತ ತಗೊಂಡೋಗಿ ಲಾಭದತ್ತ ತಗೊಂಡೋಗ್ಬೇಕು. ಆ ನಿಟ್ಟಿನಲ್ಲಿ ನಾವು ಎಲ್ಲ ಕೆಲಸ ಮಾಡ್ತೀವಿ ಅಂತ ಹೇಳ್ತೀವಿ. ಈ ವಿಸ್ತಾರ ಮಾಡಬೇಕು ಅಂತಂದ್ರೆ ಮಾರ್ಕೆಟ್ನ ಆ ನಿಟ್ಟಿನಲ್ಲಿ ಯಾವ ರೀತಿ ಏನು ಮಾಡಬೇಕು ಅಂತಂದ್ರೆ ಅದನ್ನು ವಿಸ್ತಾರ ಮಾಡಬೇಕು ಅಂದರೆ ಒಂದು ದೊಡ್ಡದಾಗಿ ಕೋಲ್ಡ್ ಸ್ಟೋರೇಜ್ ತೆಗಿಬೇಕು. ಹಣ್ಣು ಬಂದಂಥ ಹಣ್ಣನ್ನು ಸ್ಟಾಕ್ ಮಾಡಬೇಕು. ಸ್ಟಾಕ್ ಮಾಡಿಬಿಟ್ಟು ಅದನ್ನು ಎಲ್ಲ ಮಳಿಗೆಗಳಿಗೂ ಸೇರಿಸಿ ಅದನ್ನ ಹಂಚಿ ಮಾರಾಟ ಮಾಡುವಂಥ ವ್ಯವಸ್ಥೆ ಮಾಡಬೇಕು. ಅಂದರೆ ಒಂದು ದೊಡ್ಡದಾಗಿ ಕೋಲ್ಡ್ ಸ್ಟೋರ್ ಮಾಡಿದ್ರೆ ಒಂದು ಎಲ್ಲ ರೈತರನ್ನೂ ಇದು ಮಾಡಲಿಕ್ಕೆ ಸಾಧ್ಯ. ಮತ್ತು ಇದೇ ವಿಚಾರವಾಗಿ ಏನು ಕರ್ನಾಟಕ ಸರ್ಕಾರ ಏನಿದೆ, ಕರ್ನಾಟಕ ಹಾರ್ಟಿಕಲ್ಚರ್ ಫೆಡರೇಷನ್ ಅಂತ ಅದನ್ನು ಒಂದು ಸಂಸ್ಥೆಯನ್ನು ತೆಗೆದಿದೆ. ಅಂತಂದರೆ ಎಲ್ಲ ಆಪ್ಕಾಮ್ಸ್ನ ಅದು ಮೂಲ ರಾಜ್ಯ ಘಟಕ. ಅದು ಏನಂತಾರೆ ಈಗ ಸರ್ಕಾರ ಇತ್ತೀಚೆಗೆ ಅದಕ್ಕೆ ಹಣಕಾಸನ್ನ ಕೊಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇಲ್ಲ. ಈ ಹಣಕಾಸನ್ನ ಕೊಟ್ಟಂಥ ಸಂದರ್ಭದಲ್ಲಿ ಅವರು ಎಲ್ಲ ಆಪ್ಕಾಮ್ಸ್ ಇಡೀ ರಾಜ್ಯದಾದ್ಯಂತ ಎಲ್ಲ ಆಪ್ಕಾಮ್ಸ್ನೂ ಅಭಿವೃದ್ಧಿ ಮಾಡ್ಬೋದು. ಅದನ್ನು ಸರ್ಕಾರ ಆ ಕಡೆ ಒಂಚೂರು ಕರ್ನಾಟಕ ಹಾರ್ಟಿಕಲ್ಚರ್ ಫೆಡರೇಷನ್ಗೆ ಹಣಕಾಸನ್ನ ಒದಗಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ನಾನು ಕೇಳ್ತೇನೆ. ಅಂಗಡಿಗಳ ಹೆಚ್ಚಳ ಕೂಡ ಎಲ್ಲ ಏನು ನಮ್ಮ ತಾಲೂಕು ಕೇಂದ್ರ ಇದೆ ಆ ಕೇಂದ್ರಗಳಲ್ಲೆಲ್ಲ ಅಂಗಡಿಗಳ ಹೆಚ್ಚಳ ಮಾಡಿದ್ರೆ ಅಡ್ವರ್ಟೈಸ್ಮೆಂಟು ಬೇಕಾಗುತ್ತೆ. ಅದನ್ನ ಅಂಗಡಿಗಳು ಹೆಚ್ಚಳ ಆಗಿ ಮಾಡಿದಂಥ ಸಂದರ್ಭದಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡುವಂಥ ಅಲ್ಲಿ ಸ್ಥಳೀಯವಾಗಿ ಮಾಡ್ಕೊಂಡು ಅದನ್ನ ಅಡ್ವರ್ಟೈಸ್ ಮಾಡುವಂಥದ್ದನ್ನು ಮಾಡಬೇಕಾಯ್ತದೆ. ಸರ್, ಇವಾಗ ಮೈಸೂರು ಜಿಲ್ಲಾದ್ಯಂತ ತಾಲೂಕುಗಳಲ್ಲಿ ಮತ್ತು ನಗರ ಹತ್ರಗಳಲ್ಲಿ ಜ್ಯೂಸ್ ಮಾಡಿಸ್ತಾ ಇದ್ದಾರೆ, ದ್ರಾಕ್ಷಿ ಜ್ಯೂಸ್ನ ಕ್ರೇಟ್ಗಟ್ಟಲೆ. ಇದು ಮಂಡ್ಯದಲ್ಲಿ ಯಾಕೆ ಈ ಥರ ಒಂದು ವ್ಯವಸ್ಥೆ ನಾವು ಕೂಡ ಎಲ್ಲ ನಮ್ಮದು ಒಂದು ಕೇಂದ್ರ ಮಳಿಗೆ ಅಂತಿದ್ದು, ಕೇಂದ್ರ ಮಳಿಗೆಯಲ್ಲಿ ಮಾತ್ರ ದ್ರಾಕ್ಷಿ ಜ್ಯೂಸ್ನ ಮಾಡ್ತಾ ಇದ್ವಿ. ಈಗ ಪುನಃ ಬೇರೆ ನಮ್ಮದು ಏನು ನಮ್ಮದು ಇನ್ನೂ ತುಂಬ ಜನಸಂದಣಿ ಇರುವಂಥ ಸ್ಥಳದಲ್ಲೂ ಕೂಡ ದ್ರಾಕ್ಷಿ ಜ್ಯೂಸ್ನ ಬೇರೆ ಕಡೆಯೂ ಮಾಡುವ ನಿಟ್ಟಿನಲ್ಲಿ ಕೂಡ ಕ್ರಮ ಕೈಗೊಂಡಿದ್ದೀವಿ. ಇದ್ರ ಜೊತೆಗೆ ಏನಂತಂದ್ರೆ ಇದ್ರ ಜೊತೆಗೆ ಕಬ್ಬಿನ ಜ್ಯೂಸ್ ಅಂತಂದಿದೆ, ಅದನ್ನು ಕೂಡ ನಾವು ಇಲ್ಲೆಲ್ಲೂ ಯಾವುದು ಮಿಷಿನ್ ಸಮಸ್ಯೆ ಆಗ್ಬಿಟ್ಟಿದೆ. ಒಳ್ಳೆ ತುಂಬ ಹೈದರಾಬಾದಲ್ಲಿ ಒಳ್ಳೆ ಕಬ್ಬಿನ ಜ್ಯೂಸ್ ಮಿಷಿನ್ ಸಿಕ್ತು. ಆ ಮಿಷಿನ್ ತಗೊಂಡು ಈಗ ನಾವು ಎರಡನ್ನ ಮಾಡಿದ್ದೀವಿ. ಒಂದು ಕೇಂದ್ರ ಮಳಿಗೆಯಲ್ಲಿ, ಒಂದು ಮಹಾವೀರ ಸರ್ಕಲ್ ಅನ್ನು ಮಾಡಿದ್ದೀವಿ. ಅವು ತುಂಬಾ ಕೆಲಸ ಮಾಡ್ತಾರೆ, ಚೆನ್ನಾಗಿ ಕೆಲಸ ಮಾಡಿ ಲಾಭದತ್ತ ಹೋಯ್ತಾ ಇದೆ. ಅದು ಕೂಡ ಈಗ ಪುನಃ ಇನ್ನೊಂದು ಜ್ಯೂಸ್ ಮಿಷಿನ್ ತರಿಸಿ ಮದ್ದೂರಲ್ಲಿ ಒಂದು ಈಗ ಹೊಸ ಮಳಿಗೆನ ತೆರೆದಿದ್ದೀವಿ. ಆ ಮಳಿಗೆಲ್ಲೂ ಕೂಡ ಜ್ಯೂಸ್ನ ಮತ್ತೆ ಗ್ರೇಪ್ ಜ್ಯೂಸ್ನ ಮತ್ತೆ ಕಬ್ಬಿನ ಜ್ಯೂಸ್ನ ಎರಡನ್ನೂ ಕೂಡ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಎಲ್ಲ ಕಡೆನೂ ಈ ಜ್ಯೂಸ್ ಅಂಗಡಿಗಳನ್ನ ಮಾಡಲಿಕ್ಕೆ ನಾವು ಕ್ರಮ ಕೈಗೊಳ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಹೆಚ್ಚು ಮಳಿಗೆ ಮಾಡಿ ವ್ಯಾಪಾರ ಜಾಸ್ತಿ ಆದಷ್ಟು ರೈತರು ತಾವು ಬೆಳೆದಂಥ ಹಣ್ಣನ್ನ ತಂದು ಇಲ್ಲಿ ಮಾರಾಟ ಮಾಡ್ಬೋದು. ನಾನು ಮೊದಲೇ ಹೇಳ್ದಂಗೆ ಕೋಲ್ಡ್ ಸ್ಟೋರೇಜ್ ನಮಗೆ KIDBಗೆ ತೂಗುಕೆರೆ ಕೈಗಾರಿಕಾ ಪ್ರದೇಶದಲ್ಲಿ KIDB ಅವರು ನಮಗೆ ತುಂಬ ಜಾಗನ ಕೊಟ್ಟಿದ್ದಾರೆ. ಅಲ್ಲಿ ಅದನ್ನು ಬಳಸ್ಕೊಂಡು ಒಂದು ಕೋಲ್ಡ್ ಸ್ಟೋರೇಜ್ ಮಾಡಿ ಹಣ್ಣನ್ನು ಶೇಖರಣೆ ಮಾಡಿ ಮಾರಾಟ ಮಾಡುವಂಥ ವ್ಯವಸ್ಥೆ ಮಾಡಿದ್ರೆ ತುಂಬ ರೈತರುಗಳಿಗೆಲ್ಲ ತುಂಬ ಅನುಕೂಲ ಆಯ್ತದೆ. ಅವರು ಹೊರಗಡೆ ಹೋಗಿ ಮಾರಾಟ ಮಾಡುವಂಥ ಪ್ರೈವೇಟ್ನವರು ಮಾರಾಟ ಮಾಡುವಂಥ ಸಂದಿಗ್ಧತೆ